ಕರ್ನಾಟಕ ರಾಜಕೀಯದಲ್ಲಿ ಭಾರತೀಯ ಜನತಾ ಪಕ್ಷದ ಒಳಗಿನ ಭಿನ್ನಮತಗಳು ಇದೀಗ ಸ್ಪಷ್ಟ ರೂಪವನ್ನ ಪಡೆದುಕೊಳ್ತಿವೆ. ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಯಡಿಯೂರಪ್ಪ ವಿರುದ್ಧ ಭಿನ್ನಮತೀಯರು ಅಂತ ಹೇಳಿ ಗುರುತಿಸಿಕೊಂಡಿರುವಂತಹ ಹಲವು ನಾಯಕರು ನಾಯಕತ್ವದ ವಿರುದ್ಧವೇ ಧ್ವನಿ ಎತ್ತಿದ್ದಾರೆ. ಇದು ವೈಯಕ್ತಿಕ ಅಸಮಾಧಾನವೋ ಅಥವಾ ಸಂಘಟಿತ ರಾಜಕೀಯ ತಂತ್ರವೋ ಅನ್ನುವಂತಹ ಪ್ರಶ್ನೆ ಮೂಡಿಸಿದೆ. ಬಿಎಸ್ ಯಡಿಯೂರಪ್ಪ ಅವರ ಪ್ರಭಾವದ ನಡುವೆ ಈ ಗುಂಪು ತನ್ನ ರಾಜಕೀಯ ಅಸ್ತಿತ್ವವನ್ನ ಹುಡುಕ್ತಾ ಇದೆ. ಹಿಂದೂ ಅಜೆಂಡಾ ಅನ್ನುವಂತಹ ಘೋಷಣೆ ತತ್ವಾಧಾರಿತವೇ ಅಥವಾ ಚುನಾವಣಾ ಲಾಭದ ಸಾಧನವೇ? ಹಾಗಾದ್ರೆ ಮುಂದಿನ ಚುನಾವಣೆಯಲ್ಲಿ ಈ ಹಿಂದೂ ಹುಲಿಗಳ ಸವಾರಿ ಯಾವ ಕಡೆ, ಮತದಾರರ ಮನೋಭಾವಕ್ಕೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ವಿಶ್ಲೇಷಿಸೋದೇ ಫೋಕಸ್ ಪವರ್. ನಾನು ಪವಿತ್ರ. ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಚಾನೆಲ್ ನ ಮುಖ್ಯಸ್ಥರಾದಂತಹ ಹೇಮಂತ್ ಅವರು. ಸರ್ ನಮಸ್ತೆ. ಪವಿತ್ರ. ಎಸ್ ಸರ್. ಏನು ಈ ಹಿಂದೂ ಹುಲಿಗಳು ಅಂತ ಹೇಳಿ ಏನ್ ಗುರುತಿಸಿಕೊಂಡಿದ್ದಾರಲ್ಲ ಸರ್, ಆ ಒಂದಿಷ್ಟು ಬಣ ಯಾಕೆ ಯಡಿಯೂರಪ್ಪ ವಿರುದ್ಧ ಅಂದ್ರೆ ಯಡಿಯೂರಪ್ಪ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ? ಇದರ ಉದ್ದೇಶ ಏನು? ಅಲ್ಲ, ಉದ್ದೇಶಗಳು ಅಂತ ಇರುತ್ತೆ. ಆಬ್ವಿಯಸ್ಲಿ ರಾಜಕೀಯ ಲಾಭನೇ ಉದ್ದೇಶ. ಯಾರಿಗೆ ರಾಜಕೀಯ ಲಾಭಗಳು ಸಿಕ್ಕಿಲ್ಲ, ರಾಜಕೀಯ ಲಾಭಗಳು ಸಿಗದೆ ಇರೋದಕ್ಕೆ ಯಡಿಯೂರಪ್ಪ ಎಷ್ಟು ಕಾರಣ, ಯಾವ ಕಾರಣಕ್ಕಾಗಿ ರಾಜಕೀಯ ಉದ್ದೇಶಗಳನ್ನು ತಪ್ಪಿಸಲಾಯ್ತು, ಎಲ್ಲ ವಿಚಾರಗಳು ಅವರೆಲ್ಲರೂ ಏನಂದ್ರೆ ಒಂದು ಸಂತ್ರಸ್ತರ ಗುಂಪು ಇದ್ದಂಗೆ. ಅವರಿಗೆ ಒಂದು ಬೇಕು, ಒಂದು ಏನೋ ಒಂದು ಮುಖದ ಎದುರಿಗೆ ಇಟ್ಕೊಳ್ಳೋಕೆ ಒಂದು ಮುಖವಾಡ ಅಂತ ಹೇಳ್ತಾರಲ್ಲ, ಅದು ಬೇಕು ಅಂತ ಹೇಳಿ ಈಗ ಹಿಂದುತ್ವ ಅನ್ನೋದನ್ನ ಇಟ್ಕೊಂಡಿದ್ದಾರೆ. ಓಕೆ, ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಹುಲಿ, ಅನಂತ್ ಕುಮಾರ್ ಹೆಗಡೆ ಅದು ಹಿಂದೂ ಹುಲಿ, ಆಮೇಲೆ ಪ್ರತಾಪ್ ಸಿಂಹ ಅವರು ಒಂದ್ ಸ್ವಲ್ಪ ಅಷ್ಟು ಹಿಂದೂ ಅಲ್ಲ, ಸ್ವಲ್ಪ ಹಿಂದೂ ಹುಲಿ. ಈ ತರದ ಈ ಹಿಂದೂ ಹುಲಿಗಳು, ಇವ್ರ ಹಿಂದೆ ಕೆಲವೊಂದ್ ಸ್ವಲ್ಪ ಹುಲಿಗಳಿದಾವೆ. ಈ ರಮೇಶ್ ಜಾರಕಿಹೊಳಿ ಅಂತವ್ರು, ಅರವಿಂದ್ ಲಿಂಬಾವಳಿ, ಅದಾದ್ಮೇಲೆ GM ಸಿದ್ದೇಶ್ವರ್, KS ಈಶ್ವರಪ್ಪ, ಇವರೆಲ್ಲ ಸೇರಿ ಯಡಿಯೂರಪ್ಪನವರ ವಿರುದ್ಧ ಇದ್ದವರು ಅವ್ರದೇ ಆದಂತ ಗುಂಪನ್ನು ಕಟ್ಕೊಂಡ್ರು. ಒಬ್ಬೊಬ್ರು ಇದ್ರೆ ಪವರ್ ಇರಲ್ಲ, ಅಷ್ಟು ಅಂದ್ರೆ ಸ್ಟ್ರೆಂತ್ ಇರಲ್ಲ ಅನ್ನೋ ಕಾರಣಕ್ಕೆ ಗುಂಪು ಕಟ್ಕೊಂಡ್ರು. ಎಸ್ ಪವಿತ್ರ. ಓಕೆ ಸರ್, ಅಂದ್ರೆ ಇವರು ಈಗ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇರುತ್ತೆ. ಅಂದ್ರೆ ಮುಂದೆ ಇವರೆಲ್ಲ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರಾ ಅಥವಾ ಏನ್ ಮಾಡ್ತಾರೆ ಅಂದ್ರೆ ಯಾರು ಯಡಿಯೂರಪ್ಪ ಜೊತೆ ಅಂತನಾ? ಎಸ್, ಮುಂದೆ ಯಡಿಯೂರಪ್ಪನ ಜೊತೆ ಕಾಣಿಸ್ಕೊಳ್ತಾರಾ? ಏನಾಗ್ಬಿಡುತ್ತೆ ಅಂದ್ರೆ ಈ ಯಡಿಯೂರಪ್ಪನವರು ಮತ್ತೆ ಭಿನ್ನಮತೀಯರು ಅನ್ನೋದು ಇದೆಯಲ್ಲ, ಈ ಕಾನ್ಸೆಪ್ಟ್ ಇದೆಯಲ್ಲ, ಇದು ಇವತ್ತು ನೆನದಲ್ಲ ಪವಿತ್ರ. ಇದು ಬಿಜೆಪಿ ಯಾವಾಗ ಶುರುವಾಯ್ತು ಅವಾಗಿಂದನೂ ಇದ್ದಿದೆ. ಅವಾಗ ಯಡಿಯೂರಪ್ಪ ಒಂದ್ ಗುಂಪಾದ್ರೆ ಅನಂತ್ ಕುಮಾರ್ ಒಂದ್ ಗುಂಪು ಅನ್ನೋ ತರ ಇತ್ತು. ಓಕೆ, ಅನಂತ್ ಕುಮಾರ್ ನಂತರ ಯಾರು ಬಂದ್ರು ಆ ಗುಂಪಿಗೆ ಅನ್ನೋ ತರ. ಓಕೆ, ಆಮೇಲೆ BL ಸಂತೋಷ್ ಅವ್ರು ಬಂದ್ರು. ಈ BL ಸಂತೋಷ್ ಅವ್ರ ಜೊತೆಗೆ ಯಡಿಯೂರಪ್ಪನವ್ರದ್ದೇನೋ ಕಾಂಪ್ರಮೈಸ್ ಆಗಿದೆ ಅನ್ನೋ ತರ ಮಾತುಗಳು. ಅದನ್ನ ಪರಂಪರೆನ ಮುಂದುವರಿಸ್ತಾರೆ. ಈ ಯಡಿಯೂರಪ್ಪ ಹೆಂಗೆ ಅಂದ್ರೆ, ಅವರು ನಡೆದಿದ್ದೇ ಹಾದಿ, ಈ ರಾಜ ಹುಲಿ ನಡೆದಿದ್ದ ಹಾದಿ, ಆನೆ ನಡೆದಿದ್ದೇ ಹಾದಿ ಅನ್ನೋ ತರ ಅಲ್ಲ, ಯಡಿಯೂರಪ್ಪ ನಡೆದಿದ್ದೇ ಹಾದಿ. ಆ ಹಾದಿಗೆ ಯಾರಾದ್ರೂ ತೊಂದರೆ ಆಗುತ್ತೆ ಅನ್ನೋ ತರ ಆದ್ರೆ ಯಡಿಯೂರಪ್ಪನವರು ಅದನ್ನ ಅಲ್ಲಿಂದ ಅಲ್ಲಿಗೆ ಅದನ್ನ ಆ ಹುಲಿ ಆಗ್ಲಿ ಸಿಂಹ ಆಗ್ಲಿ ಬರ್ತಾ ಇರ್ತಾರೆ. ಆ ಒಂದು ತಂತ್ರಗಾರಿಕೆ ಯಡಿಯೂರಪ್ಪನವರು. ಸರ್, ಹಾಗಾದ್ರೆ ರಾಜಕೀಯದಲ್ಲಿ ಇವರು ಮುಂದೆ ಉಳಿದುಕೊಳ್ಳೋಕೆ ಏನಾದ್ರು ಸ್ಟ್ರಾಟಜಿನ ಮಾಡ್ತಾರಾ ಅಥವಾ ಹೊಸ ಪಕ್ಷನ ಏನಾದ್ರು ರಚಿಸ್ತಾರಾ? ಜೆಸಿಬಿ ಅಂತ ಹೇಳಿ ಏನು ಯತ್ನಾಳ್ ಹೇಳಿದ್ರಲ್ಲ, ಈಗ JCB ರಚನೆ ಮಾಡಿ JCB ಇಂದ ಚುನಾವಣೆಗೆ ಸ್ಪರ್ಧಿಸ್ಲಿಕ್ಕೆ ಇದಕ್ಕಿಂತ ಅವಕಾಶ ಬೇಕಾ ಪವಿತ್ರ? ಈಗ ಅವ್ರದಷ್ಟು ಶಕ್ತಿ ಇದೆ ಅಂದ್ರೆ ಅವ್ರ ಶಕ್ತಿಯ ಪ್ರದರ್ಶನ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶಗಳು ಬೇಕಲ್ವಾ? ಆ ಅವಕಾಶ ಇಲ್ಲಿ ಸಿಗ್ತಾ ಇದೆಯಲ್ಲ. ಈಗ ಬೈ ಎಲೆಕ್ಷನ್ ಬಂತಲ್ಲ, 2 ದಾವಣಗೆರೆ ಬಾಗಲಕೋಟೆಯಲ್ಲಿ. ಅವರು ಹುಲಿಗಳು ಅವರ ಒಂದು ಅಭ್ಯರ್ಥಿಗಳನ್ನೆಲ್ಲ ಕಣಕ್ಕಿಳಿಸ್ಲಿ, ಓಡಾಡ್ಲಿ, ಗೆಲ್ಲಿಸ್ಲಿ, ಅವ್ರ ಶಕ್ತಿ ಏನಂತ ತೋರಿಸ್ಲಿ ಬಿಜೆಪಿ ಹೈಕಮಾಂಡ್ಗೆ. ಯಡಿಯೂರಪ್ಪನವ್ರ ಕೈಯಿಂದ ಆಗಿಲ್ಲ, ನಾವು ಮಾಡಿದೀವಿ ಅನ್ನೋದನ್ನ ತೋರಿಸ್ಬೋದಲ್ಲ. ಮಾತಾಡಿದ್ರಿಂದ ಏನು ಮಾಡಕ್ಕಾಗಲ್ಲ, ಬರೀ ಮಾತಾಡೋದ್ರಿಂದ ಏನ್ ಮಾಡಕ್ಕಾಗತ್ತೆ? ಏನಾದ್ರು ಮಾಡ್ಬೇಕಲ್ವಾ? ಅದ್ ನೀವ್ ಏನಾದ್ರು ಮಾಡ್ತಾರ ಅನ್ನೋದೇ ಡೌಟ್ ಈಗ. ಎಸ್, ಅಂದ್ರೆ ಇವರು ಈಗ ಏನ್ ಈ ಒಂದು ಬಣ ಇದೆ ಸರ್, ಇವರು ಯಡಿಯೂರಪ್ಪನ ಮತ್ತೆ ಅವರ ಅಂದ್ರೆ ಸಂಬಂಧಿಕರ ವಿರುದ್ಧ ರಾಘವೇಂದ್ರ ಆಗಿರ್ಬೋದು, ವಿಜಯೇಂದ್ರ ಆಗಿರ್ಬೋದು, ಅಂದ್ರೆ ಕುಟುಂಬದ ರಾಜಕಾರಣ ಅಂತ ಹೇಳಿ ಬರೀ ತೆಗಳ್ತಾನೆ ಬರ್ತಿದ್ದಾರೆ. ಇದು ಏನು ವೈಯಕ್ತಿಕನ ಅಥವಾ ಇವ್ರ ಒಂದು ಅಂದ್ರೆ ಇವ್ರಿಗೊಂದು ಆಸೆಗೋಸ್ಕರ? ಇಲ್ಲ, ಅದು ಹೆಂಗಂದ್ರೆ ನೀವು ಹೇಳೋ ಪ್ರಕಾರ ನೀವು ಕೇಳಿದ್ ಕರೆಕ್ಟ್ ಆಗಿದೆ. ಇದು ಯಡಿಯೂರಪ್ಪನವರ ವಿರುದ್ಧದ ಒಂದು ಹೋರಾಟನ ಅಥವಾ ಪಕ್ಷದ ವಿರುದ್ಧದ ಹೋರಾಟನ ಅನ್ನೋ ತರ ನಿಮ್ಗಿದೆ. ಇವರೆಲ್ಲ ಏನಂದ್ರೆ ಪಕ್ಷದ ವಿರುದ್ಧ ಹೋರಾಟ ಮಾಡುವಂತವ್ರಲ್ಲ, ಆದ್ರೆ ಪಕ್ಷ ಯಡಿಯೂರಪ್ಪನವ್ರ ಪರವಾಗಿದೆಯಲ್ವಾ, ಇವ್ರ ಹೋರಾಟ ಯಡಿಯೂರಪ್ಪನವ್ರ ವಿರುದ್ಧ. ಅದಕ್ಕೆ ಅದರದ್ದೇ ಆದ ಕಾರಣಗಳಿದಾವೆ. ಈಗ ನೋಡಿ, ಯತ್ನಾಳ್ ಅವ್ರು ಯಾವ ಕಾರಣಕ್ಕೆ ಯಡಿಯೂರಪ್ಪನವ್ರನ್ನ ದೂಷಿಸ್ತಿದ್ದಾರೆ? BL ಸಂತೋಷ್ ಅವ್ರ ಕಾರಣಕ್ಕೆ ಅಂತಾರೆ. ಈಶ್ವರಪ್ಪನವ್ರ ಟಿಕೆಟ್ ತಪ್ಪಿತು ಲಾಸ್ಟ್ 2023.
ಪ್ರತಾಪ್ ಸಿಂಹನ್ಗೂ ಮೈಸೂರಿಂದ ಟಿಕೆಟ್ ತಪ್ಪಿತು, ತಪ್ತು ಯದುರಾಜ್ ಒಡೆಯರ್ ಕೊಟ್ರು. ಅನಂತ್ ಕುಮಾರ್ ಹೆಗಡೆಗೂ ಟಿಕೆಟ್ ತಪ್ಪಿಸಿದ್ರು 2024 ಪಾರ್ಲಿಮೆಂಟ್. ಅವ್ರ ಪ್ಲೇಸ್ ಅಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರು ಬಂದ್ರು. ಆಮೇಲೆ ರಮೇಶ್ ಜಾರಕಿಹೊಳಿ ಸಿಡಿ ಬರಕ್ಕೆ ವಿಜೇಂದ್ರ ಕಾರಣ ಅನ್ನೋದು ಅವ್ರ ಮನಸ್ಸಲ್ಲಿರೋದು. ಅರವಿಂದ್ ಲಿಂಬಾವಳಿದು ಸಿಡಿ ಬಂತು, ಅದರಿಂದ ಇವ್ರು ಯಾರೋ ಇದಾರ ಅನ್ನೋದು ಅವ್ರ ತಲೆಯಲ್ಲಿರೋದು. ಓಕೆ, ಇವೇನಂದ್ರೆ ಅವರಿಂದ ಸಂತ್ರಸ್ತರಾದಂತ ಟೀಮ್ ಇದು, ಯಡಿಯೂರಪ್ಪನವರಿಂದ ಸಂತ್ರಸ್ತರಾದಂತ ಟೀಮ್. ಹಂಗಾಗಿ ಇವ್ರು ಮತ್ತೆ ಯಡಿಯೂರಪ್ಪನವ್ರ ಜೊತೆ ಹೋಗೋದು ಡೌಟ್ ಅನ್ಸುತ್ತೆ. ಓಕೆ, ಅಂದ್ರೆ ಈಗಾಗಲೇ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಯತ್ನಾಳ್ ಅವರು ಈಗ ಸಾಕಷ್ಟು ಹೆಸರನ್ನ ಪಡ್ಕೊಂಡಿದ್ದಾರೆ. ಇವ್ರು ಹೇಳಿದ್ರು ನಾನು ಯಡಿಯೂರಪ್ಪ ಮತ್ತೆ ಅವ್ರ ಕುಟುಂಬ ಇರೋರ್ಗು ಬಿಜೆಪಿಗೆ ಹೋಗೋದಿಲ್ಲ ಅಂತ. ಒಂದು ವೇಳೆ ಅಂದ್ರೆ ಇವರೇ ಯಡಿಯೂರಪ್ಪನವರೇ ಇವ್ರನ್ನ ಕರ್ಕೋಬಹುದು? ಅದು ಯಾವುದೇ ಚಾನ್ಸ್ ಇಲ್ಲ. ಯಾಕಂದ್ರೆ ಯಡಿಯೂರಪ್ಪನವ್ರನ್ನ ಹೀನಾಮಾನವಾಗಿ ಅತಿ ಹೆಚ್ಚು ಯಾರು ಮಾತಾಡಿದಾರಪ್ಪ ಅಂದ್ರೆ ಇದು ಯತ್ನಾಳ್. ಯಡಿಯೂರಪ್ಪನವ್ರ ಮಗನ ವಿರುದ್ಧ ಬಹಳ ಮಾತಾಡಿದಾರೆ ಯತ್ನಾಳ್. ಅದೆಲ್ಲ ಕೇಳಿಸ್ಕೊಂಡು ಅವರೇ ಕರ್ಕತಾರೆ. ಅದು ಅಲ್ಲದೆ ಒಂದು ಗಮನಿಸಿ ನೀವು, ಬೆಂಗಳೂರಲ್ಲಿ ನಡೆದಂತ ಕಾರ್ಯಕಾರಿಣಿ ಸಭೆಯಲ್ಲಿ ಓಕೆ, ಯಡಿಯೂರಪ್ಪನವರೇ ಮುಂದಿನ ಅವರ ನೇತೃತ್ವದಲ್ಲೇ ನಾವು ಚುನಾವಣೆಗೆ ಹೋಗ್ತೀವಿ, ವಿಜಯೇಂದ್ರ ಅವರ ಯುವ ನಾಯಕತ್ವ ಬೇಕು ಅನ್ನೋದನ್ನ ರಾಮ್ ಮೋಹನ್ ದಾಸ್ ಹೇಳಿದ್ರು, ಬಿಜೆಪಿ ಇನ್ಚಾರ್ಜ್. ಹಂಗಿದ್ದಾಗ ಯತ್ನಾಳ್ ಅವ್ರಿಗೆ ಇರೋದು ಒಂದೇ ದಾರಿ ಪವಿತ್ರ, ಏನಂದ್ರೆ ಅವರು ಯತ್ನಾಳ್ ಬಿಜೆಪಿಗೆ ಬರ್ಬೇಕಂದ್ರೆ ಫಸ್ಟ್ ಯಡಿಯೂರಪ್ಪನವ್ರ ಜೊತೆಗೆ ಕಾಂಪ್ರಮೈಸ್ ಆಗ್ಬೇಕು. ಎಸ್, ಓಕೆ ಸರ್. KS ಈಶ್ವರಪ್ಪ ಇವರು ಕೂಡ ಅಷ್ಟೇ ಹಿಂದೂ ಹುಲಿ ಅಂತ ಹೇಳಿ ಗುರುತಿಸ್ಕೊಂಡು ಈಗ ಗಪ್ಚುಪ್ ಆಗಿದ್ದಾರೆ, ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ನೋಡಿ ಮೇಡಮ್, ಅವ್ರದ್ದು ಎಲೆಕ್ಷನ್ ಬಂದಾಗ ಈ ಹುಲಿಗಳು ಆಮೇಲೆ ಬೋನಿಗೆ ಹೋಗ್ಬಿಡ್ತವೆ ಹುಲಿಗಳು. ಈ ಯಡಿಯೂರಪ್ಪನವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ಈ ಹುಲಿಗಳನ್ನ ಯಾವ ರೀತಿ ಬೋನಿಗೆ ಹಾಕ್ಬೇಕು, ಯಾವ ರೀತಿ ಆ ಹುಲಿಗಳನ್ನ ಪಳಗಿಸ್ಬೇಕು, ಯಾವ ತರ ಕೂಡಿಸ್ಬೇಕು, ಯಾವ ತರ ನಿಲ್ಲಿಸ್ಬೇಕು. ಯಡಿಯೂರಪ್ಪ ನಿಜವಾಗ್ಲೂ ಧೀಮಂತ ನಾಯಕ, ರೈತ ನಾಯಕರು. ಈ ಹಿಂದುತ್ವ ಅಂದ್ರಲ್ಲ, ಬಿಜೆಪಿ ಅಜೆಂಡಾ ಹಿಂದುತ್ವ. ಆದ್ರೆ ಕರ್ನಾಟಕದಲ್ಲಿ ಹಿಂದುತ್ವದ ಆಧಾರದಲ್ಲಿ ಇವರು ಪಕ್ಷವನ್ನು ಕಟ್ಟಿಲ್ಲ. ಕರ್ನಾಟಕದಲ್ಲಿ ಒಂದು ಸಂಘಟನೆ ಅಂತ ಹುಟ್ಕೊಂಡಿದ್ದು, ರೈತ ನಾಯಕ ಅಂತ ಯಾರು ಯಡಿಯೂರಪ್ಪನವರು ಸೈಕಲ್ ಮೇಲೆ ಓಡಾಡಿ ಪಕ್ಷ ಕಟ್ಟು ಅಧಿಕಾರಕ್ಕೆ ತಂದಿದ್ದು ಅಷ್ಟು ಸುಲಭ ಅಲ್ಲ. ಯಡಿಯೂರಪ್ಪನವರ ಸ್ಥಾನವನ್ನ ಕರ್ನಾಟಕದಲ್ಲಿ ತುಂಬುವಂತ ನಾಯಕರು ಈಗ ಸದ್ಯದಲ್ಲಂತೂ ಇಲ್ಲ. ಎಸ್ ಪವಿತ್ರ. ಅದೇ ಸರ್, BSY ಯಾವತ್ತೂ ಕೂಡ ಆಗ್ಲಿ ಒಂದು ಹಿಂದುತ್ವದ ಸ್ಟೇಟ್ಮೆಂಟ್ ಎಲ್ಲೂ ಕೂಡ ಕೊಟ್ಟಿಲ್ಲ, ಅಂದ್ರೆ ಧರ್ಮ ರಾಜಕಾರಣ ಮಾಡಿಲ್ಲ. ಬಟ್ ಬಿಜೆಪಿಯ ಅಜೆಂಡಾನೇ ಹಿಂದುತ್ವ ಆಗಿರ್ಬೇಕಾದ್ರೆ ಹೈಕಮಾಂಡ್ ಹೇಗೆ ಒಪ್ಪಿಸ್ತಾರೆ ಅಂದ್ರೆ ಜೈ ಅಂದೇ ಹೇಗ್ ವಿನ್ ಆಗ್ತಾರೆ ಮುಂದಿನ ಎಲೆಕ್ಷನ್? ಕರೆಕ್ಟ್, ನೀವು ಕೇಳೋದು ಕರೆಕ್ಟ್ ಇದೆ. ಈ ಉತ್ತರ ಭಾರತದ ರಾಜಕಾರಣಕ್ಕೂ ದಕ್ಷಿಣ ಭಾರತದ ರಾಜಕಾರಣಕ್ಕೂ ಬಹಳ ವ್ಯತ್ಯಾಸ ಇದೆ. ಉತ್ತರ ಭಾರತದ ಹಿಂದುತ್ವ ಬೇರೆ, ದಕ್ಷಿಣ ಭಾರತದ ಹಿಂದುತ್ವ ಬೇರೆ. ನಿಮಗೆ ದೇವಾಲಯಗಳ ನಾಡು ಕೇರಳ ಅಂತ ಕರಿತೀವಿ, ದೇಗುಲಗಳ ನಾಡು ಅದು ತಮಿಳ್ನಾಡು ಅಂತ ಕರಿತೀವಿ. ಅಲ್ಲಿರೋಷ್ಟು ದೇವಾಲಯಗಳು, ದೇವಸ್ಥಾನಗಳು ನಿಮ್ಗೆ ಉತ್ತರ ಭಾರತದಲ್ಲಿ ಸಿಗಲ್ಲ. ಆದ್ರೂ ಕೂಡ ಅಲ್ಲಿ ಹಿಂದುತ್ವ ಅಷ್ಟು ಸ್ಟ್ರಾಂಗ್ ಆಗಿ ಈ ಉತ್ತರ ಭಾರತದ ಹಿಂದುತ್ವ ಇಲ್ಲ, ಇಲ್ಲಿ ದಕ್ಷಿಣ ಭಾರತದಲ್ಲಿ ಅಷ್ಟು ಹಿಂದುತ್ವ ಇಲ್ಲ. ಹಂಗಾಗಿ ಈ ಹಿಂದುತ್ವ ಅಂತ ವಿಚಾರಗಳು ಬಂದಾಗ ಬಿಜೆಪಿ ಅವ್ರ ಹಿಂದುತ್ವ ಇಲ್ಲಿಲ್ಲ, ದಕ್ಷಿಣ ಭಾರತದಲ್ಲಿಲ್ಲ. ನಿಮ್ ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ್, ತಮಿಳ್ನಾಡು, ತೆಲಂಗಾಣ, ಇಲ್ಲಿ ಯಾವುದು ಅವರಷ್ಟು ಹಿಂದುತ್ವ ಇಲ್ಲ. ಈ ಹಿಂದುತ್ವ ಬೇರೆ. ಬಟ್ UP-ಯಲ್ಲಿ ಹಿಂದುತ್ವದ ಹೆಸರಲ್ಲೇ ವಿನ್ ಅದು ಬೇರೆ, ಆ ಹಿಂದುತ್ವ ಬೇರೆ. ಉತ್ತರ ಭಾರತದ ಹಿಂದುತ್ವ ಬೇರೆ, ದಕ್ಷಿಣ ಭಾರತದ ಹಿಂದುತ್ವ. ಇಲ್ಲಿ ಪ್ರಜ್ಞಾವಂತ ನಾಗರಿಕರಿದ್ದಾರೆ, ಬುದ್ಧಿವಂತರು. ಹಂಗೆ ಹೇಳಕ್ಕಾಗಲ್ಲ ಮೇಡಮ್. ಪ್ರಜ್ಞಾವಂತರು ಇದ್ರೆ ಹಿಂಗ್ಯಾಕಿರ್ತಿತ್ತು ಸ್ಥಿತಿ? ಇದೆಲ್ಲ ಟ್ಯಾಕ್ಸ್ ಕಟ್ಟಿ ಸುಮ್ನೆ ಕೂತ್ಕೋತಿದ್ರು, ಅಭಿವೃದ್ಧಿ ಕಾಣದಂಗೆ. ಪ್ರಜ್ಞಾವಂತರು ಇಲ್ಲ, ನಮ್ಮವ್ರ ಹುಜೂರ್ಗಳಷ್ಟೇ. ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡು. ಮೊದ್ಲಿಂದ ನಾವು ಹಂಗೆ ಅಲ್ವಾ ಆಗಿದ್ದು? ರಾಮ ಲಕ್ಷ್ಮಣ ಇಬ್ಬರೇ ಬಂದ್ರು ಉತ್ತರದಿಂದ, ಕಪಿಗಳು ಇಲ್ಲಿಂದಂತಾನೆ ಹೋಗಿದ್ದು ಅವ್ರ ಜೊತೆ ಯುದ್ಧ ಮಾಡಕ್ಕೆ. ಅಲ್ಲಿಂದ ಯಾರು ಕರ್ಕೊಂಡ್ ಬಂದಿರ್ಲಿಲ್ಲ ಅವರು, ನಮ್ಮನ್ನೆಲ್ಲ ಕಪಿಗಳಂತ ಅವ್ರು ಅನ್ಕೊಂಡಿದ್ದಾರೆ ಅಷ್ಟೇ. ಕೊನೆಯದಾಗಿ ಈ ಅನಂತ್ ಕುಮಾರ್ ಹೆಗಡೆ ಅಂದ್ರೆ ಇತ್ತೀಚೆಗೆ ಭಾರಿ ಅಂದ್ರೆ ಪ್ರಚಲಿತದಲ್ಲಿದ್ದಾರೆ. ಮತ್ತೆ ನಿನ್ನೆ ಮೊನ್ನೆ ಅಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್, ಲೈಕ್ ಅಂದ್ರೆ ಒಂದು ಆಕ್ಷೇಪಾರ್ಹ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಒಂದು ಇವ್ರು ಎಲ್ಲಿ ಮುನ್ನೆಲೆ ಕಾಣಿಸ್ಕೊಂತಿದಾರೋ ಇದೆ ಎಲ್ಲಾದ್ರೂ ಯಡಿಯೂರಪ್ಪ ಥ್ರೆಟ್ ಆಗ್ಬೋದಾ? ಇಲ್ಲಮ್ಮ, ಅನಂತ್ ಕುಮಾರ್ ಹೆಗಡೆ ಇದಾರಲ್ಲ, ಅವರು ಸುಮ್ಮನೆ ಮಾತಾಡೋ ಹುಲಿ ಅಷ್ಟೇ, ಅದು ಹಿಂದೂ ಹುಲಿ ಅಲ್ಲ. ಅವರು ಎಲ್ಲಿ ತಾನು ಕಳೆದು ಹೋಗ್ತಿದ್ದೀನೋ ಅಂತ ಅನ್ಸುತ್ತೋ ಅವಾಗೇನೋ ಒಂದು ಈ ತರದ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರದೇ ಪಕ್ಷದ MLC ರವಿಕುಮಾರ್ ಅನಂತ್ ಕುಮಾರ್ ಹೆಗಡೆ ಒಬ್ಬ ಹುಚ್ಚ ಅಂತ ಹೇಳಿದ್ದಾರೆ. ಆಯ್ತಾ? ಅನಂತ್ ಕುಮಾರ್ ಹೆಗಡೆ ಹೇಳಿಕೆಗಳನ್ನೆಲ್ಲ ಇನ್ನು ಗಂಭೀರವಾಗಿ ಪರಿಗಣಿಸಿ, ಅಲ್ಲೆಲ್ಲೋ ಉತ್ತರ ಕನ್ನಡ ಶಿರ್ಸಿ, ಕಾರವಾರ, ಭಟ್ಕಳದಲ್ಲಿ ಯಾರೋ ಕಲ್ಲು ಹೊಡಿಬೋದು ಬಿಟ್ರೆ, ಅನಂತ್ ಕುಮಾರ್ ಹೆಗಡೆ ಅವರ ಹೇಳಿಕೆಗಳನ್ನಾಗ್ಲಿ ಅವರನ್ನಾಗ್ಲಿ ರಾಜಕಾರಣದಲ್ಲಿ ಗಂಭೀರವಾಗಿ ಪರಿಗಣಿಸೋ ಅವಶ್ಯಕತೆಯೇ ಇಲ್ಲ. ಹಾಗಾದ್ರೆ ಇವ್ರ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದು ಸರ್? ಏನೂ ಇಲ್ಲ, ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಹೋಗೋಣ ಮುಂದೆ ಅಂತ ಅಷ್ಟೇ. ಇವರು ಇಂಡಿಪೆಂಡೆಂಟ್ ಆಗಿ ನಿಂತು ಗೆಲ್ಲುವಂತ ಸಾಮರ್ಥ್ಯ ಯಾರಿಗೂ ಇಲ್ಲ. ಬಿಜೆಪಿ ಬಿಟ್ಟು ನಿಂತ್ರೆ ಇವ್ರಿಗೆ ಯಾರು ವೋಟ್ ಹಾಕಲ್ಲ, ಯಾರು ಇವ್ರಿಗೆ ಕ್ಯಾರೆ ಮಾಡಲ್ಲ. ಇವ್ರಿಗೇನೋ ಒಂದು ಬೇಕು, ಒಂದು ಗುಂಪು ಕಟ್ಕೊಂಡಿದ್ದಾರೆ. ಆ ಗುಂಪಲ್ಲಿ ಅವ್ರವ್ರ ಲಾಭ ಯಾರ್ಯಾರು ಸಿಕ್ತಂದ್ರೆ, ಈಗ
ಪ್ರತಾಶ್ರಮಕ್ಕೆ ಕರೆದ್ಬಿಟ್ಟು ಅವ್ರು MLA ಆಗ್ಬೇಕಂತ ಏನೋ ಓಡಾಡ್ತಿದ್ದಾರೆ. ಅವ್ರನ್ನ ಕರೆದ್ಬಿಟ್ಟು ಎಲ್ಲ ನಿಮ್ಗೆ MLA ಟಿಕೆಟ್ ಕೊಡ್ತೀನಿ ಬಾಪ ಅಂತ ಯಡಿಯೂರಪ್ಪನವ್ರು ಹೇಳ್ಬಿಟ್ರೆ ಇವ್ರದ್ದು ಮುಗೀತು, ಹುಲಿ ಮುಗೀತು, ರೈತ ನಾಯಕ ಯಡಿಯೂರಪ್ಪನವ್ರಿಗೆ ಜೈ ಅಂತ ಬಂದ್ಬಿಡ್ತಾರೆ. ಓಕೆ, ಹಂಗಾಗಿ ಇವರೆಲ್ಲ ಏನಂದ್ರೆ ತಮ್ಮ ಸ್ವಾರ್ಥ ಸಾಧನೆಗಾಗಿ, ತಮ್ಮ ರಾಜಕೀಯ ಲಾಭಕ್ಕಾಗಿ, ತಮ್ಮ ಅಧಿಕಾರ ಹಪಾಹಪಿತನಕ್ಕಾಗಿ, ತಮ್ಮ ರಾಜಕೀಯ ಬೆಳವಣಿಗೆಗಾಗಿ, ಆಮೇಲೆ ಈಗೇನು ಇವ್ರು ಕಳೆದೋಗಿದಾರಲ್ಲ ಅದನ್ನ ಗುರ್ಸ್ಕೊಳ್ಳೋದಕ್ಕಾಗಿ ಹುಟ್ಕೊಂಡಿರೋಂತ ಒಂದು ಗುಂಪಿದೆ ಅಷ್ಟೇ. ತಂತ್ರಗಳಿವೆಲ್ಲ. ಇದ್ ಬಿಟ್ಟು ಮತ್ತೇನು ಇಲ್ಲ ಪವಿತ್ರ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಫೋಕಸ್ ಪವರ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.